ರಾಜ್ಯದಲ್ಲಿ ತಾಪಮಾನ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಹೊಡೆತದಿಂದ ತಪ್ಪಿಸಿಕೊಳ್ಳೋಕೆ ಜನ ಫ್ರೀ ಬಸ್ ಇದ್ರೂ ಕೂಡ ಪ್ರವಾಸಿ ತಾಣಗಳು, ಧಾರ್ಮಿಕ ಕ್ಷೇತ್ರಗಳ ಕಡೆ ಮುಖ ಮಾಡ್ತಾ ಇಲ್ಲ. ಇದರಿಂದ ಬಸ್ಗಳು ಖಾಲಿ ಓಡಾಡ್ತಾ ಇದೆ. ರಾಜ್ಯದಲ್ಲಿ ರಣ ಬಿಸಿಲು, ಹೈರಾಣಾದ ಜನ, ಪ್ರವಾಸಕ್ಕೆ ತೆರಳೋರ ಸಂಖ್ಯೆ ಇಳಿಮುಖ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ದಾಖಲೆ ಪ್ರಮಾಣದ ಉಷ್ಣಾಂಶ ದಾಖಲಾಗಿದೆ. ಬಿಸಿಲಿನ ಹೊಡೆತಕ್ಕೆ ಜನ ಹೈರಾಣಾಗಿದ್ದಾರೆ. ಇದರಿಂದ ಧಾರ್ಮಿಕ ಕ್ಷೇತ್ರ, ಪ್ರವಾಸಿ ತಾಣಗಳಿಗೆ ಹೋಗೋದನ್ನೇ ಕಡಿಮೆ ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದ್ದು, ಮೆಜೆಸ್ಟಿಕ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಖಾಲಿಯಾಗಿವೆ. ಬಿಸಿಲಿಗೆ ಭಾರಿ ಇದಾಗಿಬಿಟ್ಟಿದೆ ಜನಗಳು. ಅದಕ್ಕೋಸ್ಕರ ಜನಸಂದಣಿ ಭಾಳ ಕಡಿಮೆ ಆಗಿದೆ. ಬೇಸಿಗೆ ಬಂದರೆ ಸ್ವಲ್ಪ ಕಡಿಮೆನೇ ಆಗುತ್ತೆ. ಆಯ್ತು ಸರ್, ಒಂದು 15 ದಿವಸ ಆಯಿತು, ತುಂಬ ಕಡಿಮೆ ಆಗಿದೆ. ಇತ್ತ ಧರ್ಮಸ್ಥಳ, ಚಿಕ್ಕಮಗಳೂರು, ಹೊರನಾಡು, ಶೃಂಗೇರಿ, ಮಂತ್ರಾಲಯ ಸೇರಿ ಹಲವು ಪ್ರವಾಸಿ ಹಾಗೂ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡೋ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಸದ್ಯ ಎಸ್ಎಸ್ಎಲ್ಸಿ, ಪಿಯುಸಿ ಮಕ್ಕಳಿಗೆ ರಜೆ ಇದ್ರೂ ಪೋಷಕರು ಮಕ್ಕಳೊಂದಿಗೆ ನೆಮ್ಮದಿಯಾಗಿ ಮನೆಯಲ್ಲೇ ಇದ್ದಾರೆ. ಧಾರ್ಮಿಕ ಕ್ಷೇತ್ರಗಳಿಗೆ ಏನು ಮೊದಲು ಹೋಗ್ತಾ ಇದ್ರು ಅದೇ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಇವಾಗ ಕಳೆದ 2 ವಾರದಲ್ಲಿ ಜನದಟ್ಟಣೆ ಇನ್ನೂ ಕಡಿಮೆ ಆಗಿದೆ. ಯಾಕಂತಂದರೆ ಅದಕ್ಕೆ ನಾವು ಅಂದಾಜು ಮಾಡಿರುವಂಥದ್ದು ಬಿಸಿಲಿನ ಜಳದಿಂದ ಇರ್ಬೋದು, ಅಥವಾ ಶಾಲಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಇರುವಂಥ ಕಾರಣದಿಂದ ಇರ್ಬೋದು, ಜನದಟ್ಟಣೆ ಕಡಿಮೆ ಇದೆ. ಆದರೆ ಕಳೆದ 2-3 ವಾರಗಳಿಂದ ಜನದಟ್ಟಣೆ ತುಂಬ ಕಡಿಮೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಅದೇನಾದ್ರೂ ಹೆಚ್ಚುವರಿ ಆಗ್ಬೋದು ಅಂತ ನಿರೀಕ್ಷೆ ಮಾಡಿದ್ದೀವಿ. ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಯಾಣಿಕರಿಲ್ಲದೆ ಬಸ್ಗಳು ಬಿಕೋ ಅಂತಿದೆ. ಇನ್ನು ಪ್ರಯಾಣಿಕರನ್ನ ಕಂಡಕ್ಟರ್ ಕೈ ಬಿಸಿ ಕರೀತಾ ಇದ್ರು, ಬಸ್ ಹತ್ತೋದಿಕ್ಕೆ ಪ್ರಯಾಣಿಕರೇ ಇಲ್ಲದಾಗಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.